ಅನುಭವಗಳನ್ನು ಹಂಚಿಕೊಳ್ಳೋಣ. ಓಕೆ, ಶೋಭಕರಂದ್ರಾಜ್ ಅವರು ತಾವು ಹೇಳ್ತಾ ಇದ್ರಿ, ಅಂದ್ರೆ ಮಾನಸ ಸರೋವರದಲ್ಲಿ ತಾವು ತೀರ್ಥ ಏನೋ ಸ್ನಾನವನ್ನ ಮಾಡಿದ್ರೆ ನಂತರ ಮುಂದಕ್ಕೆ ಹೊರಟ್ರಿ ಅಂತೇಳಿ. ಆಗ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಎಷ್ಟು ದಿನದ ಒಂದು ಪ್ರದಕ್ಷಿಣೆ, ಎಷ್ಟು ದಿನದ ಸಮಯ ನಿಮಗೆ ಬೇಕಾಗತ್ತೆ ಅಂದ್ರೆ ಕೈಲಾಸ ಪರ್ವತವನ್ನು ಒಂದು ಪ್ರದಕ್ಷಿಣೆ ಆಗ್ಲಿಕ್ಕೆ? ನಾವು ಅಷ್ಟಪಾದಕ್ಕೆ ಬೈ ರೋಡ್ ಹೋಗ್ತೀವಿ, ಅಂದ್ರೆ ಜೀಪ್ ಮೇಲೆ ಹೋಗ್ತೀವಿ. ಅಷ್ಟಪಾದದಿಂದ ಹಿಡಿದು ನಾವು ಯಮದ್ವಾರ ಅನ್ನುವಂತ ಜಾಗಕ್ಕೆ ಹೋಗ್ತೀವಿ. ಅಂದ್ರೆ ಯಮದ್ವಾರ ಅಂತ ಕರೀತಾರೆ ಅಲ್ಲಿಗೆ. ಯಮದ್ವಾರ ಅಂದ್ರೆ ಹಿಂದೆ ಪಾಂಡವರು ಕೂಡ ಕೈಲಾಸಕ್ಕೆ ಕೊನೆಯ ದಿನಗಳಲ್ಲಿ ಹೋದ್ರು ಅನ್ನುವಂತ ನಾವು ಒಂದು ನಮ್ಮ ಇದರಲ್ಲಿ ಚರಿತ್ರೆ ಓದ್ತೀವಿ, ಪುರಾಣದಲ್ಲಿ ಓದ್ತೀವಿ. ಆ ರೀತಿ ಯಮದ್ವಾರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಮ್ಗಾಗಿ ಕುದುರೆಗಳು ಮತ್ತು ಜನ ಕಾಯ್ತಾ ಇರ್ತಾರೆ. ಅಂದ್ರೆ ಟಿಬೇಟಿಯಸ್ ಅವರಿಗೆ ಪಿಟ್ಟು ಅಂತ ಕರೀತಾರೆ. ನಮ್ಮ ಜೊತೆ ಪೋರ್ಟರ್ ಅಂತ ಬರ್ತಾರೆ ನಮ್ಮ ಬ್ಯಾಗ್ಗಳನ್ನ ಹಿಡ್ಕೊಳಕ್ಕೆ. ಯಾಕಂದ್ರೆ ನಾವು ಬ್ಯಾಗ್ ಅನ್ನು ಹಿಡ್ಕೊಂಡು ನಡೆಯೋದು ಬಹಳ 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 ಕಷ್ಟ ಆಗುತ್ತೆ. ಯಾಕಂದ್ರೆ ಆಕ್ಸಿಜನ್ ನ ಕೊರತೆ ಇರೋದಕ್ಕಾಗಿ ನಾವು ಒಂದು ಸ್ಟೆಪ್ ಇಡೋದಕ್ಕೆ, ಒಂದು ಹೆಜ್ಜೆ ಇಡೋದಕ್ಕೆ ಕೂಡ ತುಂಬಾ ತೊಂದರೆ ಆಗುತ್ತೆ. ಅದಕ್ಕಾಗಿ ಅವರು ಕಾಯ್ತಾ ಇರ್ತಾರೆ. ಅವರನ್ನು ಕರ್ಕೊಂಡು ನಾವು ಮುಂದೆ ನಡೆಯೋದಾದ್ರೆ ನಡ್ಕೊಂಡು ಹೋಗ್ಬೋದು, ಅಥವಾ ಕುದುರೆಯಲ್ಲಿ ಹೋಗ್ಬೇಕಾದಂತವ್ರು ಕುದುರೆಯಲ್ಲಿ ಹೋಗ್ಬೋದು. ಆ ಯಮದ್ವಾರದಿಂದ ನಮ್ಮ ಪರಿಕ್ರಮವನ್ನ ಶುರು ಮಾಡ್ತೀವಿ ನಾವು. ಮೊದಲನೇ ದಿನ ತಾರೀಕು ಶುರು ಮಾಡಿದ್ದು ಪರಿಕ್ರಮ. ನಾವು ಪರಿಕ್ರಮವನ್ನ 28ನೇ ತಾರೀಕು ಶುರು ಮಾಡಿದ್ವಿ. 28 ಬೆಳಿಗ್ಗೆ ಶುರು ಮಾಡಿ ಸುಮಾರು 13 ಕಿಲೋಮೀಟರ್ ದೂರವನ್ನ ನಾವು ಆ ದಿನ ನಾವು ಕರಿಬೇಕಾಗುತ್ತೆ. ಅಂದ್ರೆ 13 ಕಿಲೋಮೀಟರ್ ಕೂಡ ಬಹಳ ದುರ್ಗಮವಾದ ದಾರಿ ಇದೆ. ಆರಂಭದ ಒಂದು 6-7 ಕಿಲೋಮೀಟರ್ ಸ್ವಲ್ಪ ಸಮತಟ್ಟವಾಗಿ ನಾವು ಹೋಗ್ಬೋದು. ಆಮೇಲೆ ಬೆಟ್ಟವನ್ನ ಹತ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಆದ್ರೆ ವಿಪರೀತವಾದ ಚಳಿ ಇರುತ್ತೆ, ವಿಪರೀತವಾದ ಹಿಮಪಾತ ಆಗ್ತಾ ಇರುತ್ತೆ. ಆ ಹಿಮದ ಮಧ್ಯೆನೆ ನಾವು ಓಡಾಡ್ಬೇಕಾಗುತ್ತೆ. ನೀರು ಹರಿತಾ ಇರುತ್ತೆ, ಹಂಗೆ ನಿಂತೋಗ್ಬಿಡುತ್ತೆ. ಅಂದ್ರೆ ಆ ರೀತಿಯ ಚಳಿ ಅಷ್ಟು ಬೇಗ ಐಸಾಗ್ಬಿಡುತ್ತೆ. ನೀರು ಜರಿ ಈಗ ಹರಿತಾ ಇರುತ್ತೆ, ಆ ಜರಿ ಹಂಗೇನೆ ನಿಂತ್ಕೊಂಡ್ ಬಿಡುತ್ತೆ. ಆ ರೀತಿಯ ಅನುಭವ ನಮ್ಗೆ ಆಗುತ್ತೆ. ಆದ್ರೆ ಮೊದಲನೇ ದಿನ ದಿರಾಪುಕ್ ಅನ್ನುವಂತ ಒಂದು ಜಾಗದಲ್ಲಿ ಇಳಿಸ್ತಾರೆ. ಅದು ಶಿವನಿಗೆ ಹಿಂಬದಿ ಅಂತ ಜನ ನಂಬಿದ್ದಾರೆ. ದಿರಾಪುಕ್ ಅಲ್ಲಿ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ದಿರಾಪುಕ್ ಅಂತ ಹೇಳಿದ್ರೆ ಅಲ್ಲಿ ಮೊದಲನೇ ದಿನ ಸ್ಟೇ ಮಾಡಿದಾಗ ಇಲ್ಲ, ಅಲ್ಲಿ ಮಣ್ಣಿನ ಗೋಡೆಗಳಿಂದ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಒಂದು ರೂಮ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸುಮಾರು ಒಂದು 30-35 ಜನಕ್ಕೆ ಉಳ್ಕೊಳ್ಳೋದಷ್ಟು ವ್ಯವಸ್ಥೆ ಇರುತ್ತೆ. ಒಂದು ರೂಮಲ್ಲಿ 5 ಜನ 10 ಜನರನ್ನ ಈ ರೀತಿ ಬೆಡ್ಗಳನ್ನ ಹಾಸಿರ್ತಾರೆ. ಅದರಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು. ಆಮೇಲೆ ಯಾವತ್ತು ನಾವು ಮಾನಸ ಸರೋವರಕ್ಕೆ ಹೋಗ್ತೀವಿ ಅವತ್ತಿಂದ ಡ್ರೆಸ್ ಬದಲಾವಣೆ ಮಾಡೋದಾಗ್ಲಿ, ಹೊಸ ಡ್ರೆಸ್ ಹಾಕೊಳ್ಳೋದಾಗ್ಲಿ, ಅಥವಾ ನೀರನ್ನು ಟಚ್ ಮಾಡಿ ಅಥವಾ ಸ್ನಾನ ಆಗ್ಲಿ, ಮುಖ ತೊಳ್ಕೊಳ್ಳೋದಾಗ್ಲಿ ಯಾವುದೂ ಇಲ್ಲ. ಅವತ್ತಿಗೆ ಸ್ಟಾಪ್ ಆಗುತ್ತೆ. ಮುಂದೆ 5 ದಿನ ನಾವು ಇದನ್ನು ಮಾಡಕ್ಕೆ ಆಗಲ್ಲ. ಅಷ್ಟು -ಡಿಗ್ರಿ ಇರುವ ಕಾರಣ ನಾವು ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಹಾಕುವಂತ ಸ್ಥಿತಿಯೇ ಇರೋದಿಲ್ಲ. ದಿರಾಪುಕ್ ಅನ್ನುವಂತ ಜಾಗಕ್ಕೆ ನಾವು ಸುಮಾರು 2:30-3 ಗಂಟೆಗೆ 4 ಗಂಟೆಗೆ ತಲುಪಿದ್ವಿ. ನಮ್ಗೆ ನಮ್ಮ ಸೌಭಾಗ್ಯ ಅಂತಂದ್ರೆ ಅದು ದಿರಾಪುಕ್ಕಿಂದ ಕೈಲಾಸ ಅತ್ಯಂತ ಹತ್ತಿರದಲ್ಲಿ, ಇಡೀ ಪರಿಕ್ರಮದಲ್ಲಿ ತುಂಬಾ ಹತ್ತಿರದಲ್ಲಿ ನಾವು ಕಾಣಬಹುದಾದಂತ ಒಂದು ಜಾಗ. ಹಿಂಬದಿಯಿಂದ ಕಾಣುತ್ತೆ. ಶೇಷನಾಗ ಅಂತ ನಾವು ಹೇಳ್ತೀವಿ. ಶಿವನ ಕೊರಲಲ್ಲಿ ಹಾವಿದೆ. ಆ ಹಾವಿನ ಒಂದು ಫಾರ್ಮೇಶನ್ ಅಲ್ಲಿ ಆಗುತ್ತೆ, ಇದರಲ್ಲಿ ಐಸಲ್ಲಿ ಆಗುತ್ತೆ. ತುಂಬಾ ನಿಜವಾಗ್ಲೂ ಚೆನ್ನಾಗಿದೆ. ಅದನ್ನ ನೋಡೋದಕ್ಕೆ ಆನಂದ ಆಗುತ್ತೆ. ನಂಗೆ ಬಹಳ ಅನುಭವ ಕೊಟ್ಟಿರುವಂತದಂದ್ರೆ ಕೈಲಾಸದ ಒಂದು ಇಡೀ ಬೆಟ್ಟದಲ್ಲಿ ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಐಸಿನಲ್ಲಿ ಫಾರ್ಮೇಶನ್ ಆಗಿದ್ದು ಕಾಣುತ್ತೆ. ಕೆಲವರಿಗೆ ಓಂ ಕಾಣುತ್ತೆ, ಕೆಲವರಿಗೆ ತ್ರಿಶೂಲ ಕಾಣುತ್ತೆ. ಅಂದ್ರೆ ಬೆಟ್ಟದ ಮೇಲೆ ಐಸಿಂದ ರಚನೆ ಆಗುತ್ತೆ. ನಂಗೂ ಆ ರೀತಿ ಎಲ್ಲವೂ ಕಾಣಿಸ್ತು. ಕಣ್ಣು ಕಾಣಿಸ್ತು, ಆಮೇಲೆ ತ್ರಿಶೂಲ ಕಾಣಿಸ್ತು, ಓಂ ರಚನೆ ಕಾಣಿಸ್ತದೆ. ನಾವು 2ನೇ ದಿನ ಬರುವಂತ ಸಂದರ್ಭದಲ್ಲಿ ಆಕ್ಚುಲಿ ಎಕ್ಸಾಕ್ಟ್ಲಿ ಪಿಕಾಕ್ ತರ, ಅಂದ್ರೆ ಷಣ್ಮುಖನೇ ಅಲ್ಲಿ ಕೂತಿದಾನೇನೋ ಅನ್ನುವ ರೀತಿಯಲ್ಲಿ ಫಾರ್ಮೇಶನ್ ಆಗುತ್ತೆ. ಆ ರೀತಿ ವಿಚಿತ್ರವಾದ ಅನುಭವವನ್ನು ಕೂಡ ಕೈಲಾಸ ಬೆಟ್ಟ ಕೊಡುತ್ತೆ. ನಂಗೆ ತುಂಬಾ ಖುಷಿ ಆಯ್ತು. ಆ ದಿನ ತುಂಬಾ ಹತ್ರಕ್ಕೆ ಹೋದೆ. ನಾನು ಒಂದು ಬೆಟ್ಟ ಹತ್ತಿದ್ರೆ ಅಲ್ಲೇ ಕೈಲಾಸ ಬೆಟ್ಟ ಇದೆ. ಅದಕ್ಕೆ ನಾನು ಬಹಳ ಧೈರ್ಯ ಮಾಡಿ, ಎಲ್ಲರೂ ಮಲ್ಕೊಂಡ್ ಬಿಟ್ಟಿದ್ರು, ತುಂಬಾ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ ಬಿಟ್ಟಿದ್ರು. ಆದ್ರೆ ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳಿ 1 ಗಂಟೆ ಹೋಗಿ ಅಲ್ಲಿ ಪ್ರೇಯರ್ ಮಾಡಿದೆ. ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಸೊ ಇದರ ಜೊತೆಗೆ ಏನು ಒಬ್ಬರೇ ಪ್ರೇಯರ್ ಮಾಡಿದ್ರೆ ಅಂತ ಹೇಳಿದ್ರೆ, ಆದ್ರೆ ಮರುದಿನ 2ನೇ ದಿನದ ಏನ್ ಜರ್ನಿ ಪರಿಕ್ರಮ ಇರುತ್ತೆ ಅದು ತುಂಬಾ ಡೇಂಜರಸ್ ಮತ್ತೆ ತುಂಬಾ ರಿಸ್ಕಿ ರೂಟ್ ಅಂತ ಕೂಡ ಹೇಳ್ತಾರೆ. ಅದರ ಅನುಭವ ಹೇಗಿತ್ತು ನಿಮ್ಗೆ? 2ನೇ ದಿನ ಬೆಳಿಗ್ಗೆ ಆಕ್ಚುಲಿ ಮೊದಲನೇ ದಿನ ರಾತ್ರಿ ಬಹಳ ಕಷ್ಟ ಆಗಿದೆ ಎಲ್ರಿಗೂ. ಒಂದು -20 ಡಿಗ್ರಿ ಇತ್ತು. 2ನೇದು ಆಮ್ಲಜನಕದ ಕೊರತೆ ಬಹಳ ತೀವ್ರವಾಗಿತ್ತು. ಎಲ್ಲರಿಗೆ ವಿಪರೀತವಾದಂತ ತಲೆನೋವು, ಏನೋ ಮೆದುಳೆ ಕಿತ್ತೋಗುತ್ತೆ ಅನ್ನುವಂತ ಒಂದು ತಲೆನೋವು. ಯಾರೋ ಗುದ್ತಾ ಇದ್ದಾರೆ, ಹ್ಯಾಮರ್ ಇಂದ ಗುದ್ತಾ ಇದ್ದಾರೆ ಅಂತ ಅನ್ಸುತ್ತೆ. 2ನೇದು ನಮ್ಮೆಲ್ಲರಿಗೂ ಕೂಡ ಇದು ಆಮ್ಲಜನಕದ ಕೊರತೆಯ ಕಾರಣಕ್ಕಾಗಿ ಎದೆನೋವು ಬಂದಿತ್ತು. ಇವನ್ ನಂಗೆ ಕೂಡ ಅದರ ಅನುಭವ ಇತ್ತು. ಅದಕ್ಕಾಗಿ ರಾತ್ರಿ ಪೂರ್ತಿ ನಿದ್ರೆನೇ ಬರಲಿಲ್ಲ. ನಿದ್ರೆ ಮಾಡಿದ್ರೆ ಎಲ್ಲ ತೊಂದರೆ ಆಗುತ್ತೆ ಅನ್ನುವಂತ ಭಯ ನಮ್ಮನ್ನು ಕಾಡ್ತಾ ಇತ್ತು. ಅದಕ್ಕಾಗಿ ಆ ದಿನನೂ ತುಂಬಾ ತೊಂದರೆ ಆಯ್ತು. ಬೆಳಿಗ್ಗೆ ನಾವು ಪರಿಕ್ರಮಕ್ಕೆ ಹೋಗೋದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ವಿ. ಅಂದ್ರೆ ಹೋಗಕ್ಕೆ ಆಗೋದೇ ಇಲ್ವೇನೋ ಅಂತ ರಾತ್ರಿ ಅನ್ನಿಸ್ತಾ ಇತ್ತು. ಆದ್ರೆ ಬೆಳಿಗ್ಗೆ ಎದ್ದು ಹೊರಟ್ವಿ ನಾವು.
ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ನೀವು ತೋರಿಸ್ತಾ ಇದ್ದೀರಾ, ಅದನ್ನು ದಾಟಬೇಕು ನಾವು. ಅದು ನದಿ ಆಕ್ಚುಲಿ, ಈಗ ನಾವು ನೋಡ್ತಾ ಇರೋದು ದೃಶ್ಯಗಳನ್ನು ನೋಡ್ತಾ ಇರೋದು ಅದು ನದಿ ಇದೆ. ಆ ನದಿ ಐಸ್ ತರ ಫಾರ್ಮೇಶನ್ ಆಗಿದೆ. ನೀರ್ ಹರಿತಾರ ಜರಿ ಅದು ಈಗ ನದಿ ರೀತಿ ಆಗೋಗಿದೆ. ಹೌದು, ಆ ತರ ಆಗಿದೆ. ಅದನ್ನು ದಾಟಿಕೊಂಡು ಮುಂದೆ ಬೆಟ್ಟಗಳನ್ನ ಹತ್ತಬೇಕು. ಬೆಟ್ಟ ಹತ್ತಕ್ಕೆ ತುಂಬಾ ಜನ ಕುದುರೆಗಳನ್ನ ಉಪಯೋಗಿಸ್ತಾರೆ. ಅದೇ ಬೆಟ್ಟ ಇಳಿಯಕ್ಕೆ ಕುದುರೆಗಳು ಇಳಿಯೋದಿಲ್ಲ, ನಮ್ಮನ್ನು ಹೊತ್ಕೊಂಡು ಇಳಿಯಲ್ಲ, ಅವರು ಅವರಷ್ಟಕ್ಕೆ ಇಳಿತಾರೆ. ಅದಕ್ಕಾಗಿ ಈ ರೀತಿ ದೋಲ್ಮಲ ಪಾಸ್ ಅನ್ನುವಂಥದ್ದನ್ನ ನಾವು ದಾಟಿ ಬರಬೇಕು. ದೋಲ್ಮಲ ಪಾಸ್ ಅಂತಂದ್ರೆ ಪಾರ್ವತಿ ಶಿವನನ್ನ ಮದುವೆ ಆಗ್ಲಿಕ್ಕೆ ಅಲ್ಲಿ ಕಠಿಣವಾದ ತಪಸ್ಸನ್ನ ಆಚರಣೆ ಮಾಡಿದ್ಲು. ದಿನ ಅವ್ರು ಗೌರಿ ಕುಂಡ ಅನ್ನುವಂತ ಒಂದು ಕುಂಡದಲ್ಲಿ ಸ್ನಾನ ಮಾಡ್ತಿದ್ಲು ಅನ್ನುವಂತ ಒಂದು ಜಾಗ ಅದು. ಕಡಿದಾದ ಬೆಟ್ಟಗಳಿದಾವೆ, ನೋಡ್ಲಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಇದೇ ಸ್ವರ್ಗ ಅಂತ ನಮ್ಗೆ ಅನ್ಸುತ್ತೆ. ಸ್ವರ್ಗ ಅಂದ್ರೆ ಹೇಗೆ ಅಂತ ನಮ್ದೊಂದು ಕಲ್ಪನೆ ಇರುತ್ತಲ್ಲ, ಸ್ವರ್ಗ ಅಂದ್ರೆ ಹಿಂಗಿರ್ಬೋದು ಅಂತ. ಇದೇ ಸ್ವರ್ಗ ಅಂತ ನಿಜವಾಗ್ಲೂ ನಮ್ಗೆ ಅನ್ಸುತ್ತೆ. ಆದ್ರೆ ನಾವು ನಡೆಯೋದಕ್ಕೆ ತುಂಬಾ ಕಠಿಣವಾದ ಜಾಗ ಇದೆ. ಒಂದು ಚೂರು ಕಾಲ್ ತಪ್ಪಿ ಜಾರಿದ್ರು ಕೂಡ ನಾವು ಎಲ್ಲ ಹೋಗಿ ಬೀಳುವಂತ ಸಂದರ್ಭ ಇದೆ. ತುಂಬಾ ಜನ ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲಿ ಸಾಯ್ತಾರೆ ಅನ್ನುವಂಥದ್ದು ಕೂಡ ಒಂದು ಪ್ರತೀತಿ ಇದೆ. ಪ್ರತಿಮಾ ಬೇಡಿಯೂರಲ್ಲಿ ಹೋದಾಗ ಕೂಡ ಅದೇ ರೀತಿ ತುಂಬಾ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಸತ್ತವರನ್ನು ಹಾಗೇನೆ ಅಲ್ಲಿ ಬಿಟ್ಟು ಅಥವಾ ಇನ್ಯಾವುದೋ ಒಂದು ಇದಕ್ಕೆ ಎಸ್ದು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಈ ರೀತಿ ಬಹಳ ಕಠಿಣವಾದ ಜಾಗವನ್ನು ದಾಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಆ ದಿನ ಎರಡನೇ ದಿನದ ಒಂದು ಯಾತ್ರೆನೇ ಬಹಳ ಕಠಿಣವಾದ್ದು ಅಂತ ನಂಗೆ ಅನ್ಸುತ್ತೆ. ಸೊ ನಂತರ ಎರಡನೇ ದಿನ ಎಲ್ಲಿ ಸ್ಟೇ ಮಾಡಿದ್ರಿ, ಮತ್ತೆ ಮೂರನೇ ದಿನದ ಯಾತ್ರೆ ಹೇಗಿತ್ತು ನಿಮ್ಗೆ? ಎರಡನೇ ದಿನ ನಾವು ತುಜುಲ್ ಪುಕ್ ಅನ್ನುವಂತ ಒಂದು ಜಾಗದಲ್ಲಿ ಸ್ಟೇ ಮಾಡಿದ್ವಿ. ಹಿಂದ್ಗಡೆ ಬಹಳ ಕಡಿದಾದಂತ ಬೆಟ್ಟ, ಅದರಲ್ಲಿ ಒಂದು ಬೌದ್ಧರ ಮೊನೆಸ್ಟ್ರಿ ಇದೆ, ಅವರ ಒಂದು ಮಠ ಇದೆ. ಅದರಲ್ಲಿ ತುಂಬಾ ಪುರಾತನವಾದ, ಅದಕ್ಕೂ ನಾವು ಹತ್ಕೊಂಡು ಹೋಗಿ ನೋಡಿದ್ವಿ. ಅದರಲ್ಲಿ ಸುಮಾರು 1,500 ವರ್ಷದ ಹಿಂದಿನ ಒಂದು ಬೌದ್ಧನ ಮೂರ್ತಿ ಇದೆ ಅಂತ ಅಲ್ಲಿನ ಪೂಜಾರಿ ಹೇಳ್ತಾರೆ. ಮತ್ತೆ ಎಲ್ಲ ಬೌದ್ಧನಿಗೆ ಸಂಬಂಧಪಟ್ಟಂತ, ಬುದ್ಧಿಸಂಗೆ ಸಂಬಂಧಪಟ್ಟಂತ ಎಲ್ಲ ಹಳೆ ಗ್ರಂಥಗಳನ್ನ ತುಂಬಾ ಚೆನ್ನಾಗಿ ಅಲ್ಲಿ ಜೋಡಿಸಿಟ್ಟಿದ್ದಾರೆ. ಆ ಹಿಮಾಲಯದ ಮಧ್ಯದಲ್ಲಿ ಕೂಡ ಜೋಡಿಸಿಟ್ಟಿದ್ದಾರೆ. ಅದನ್ನು ಯಾರು ಓದ್ತಾರ ಬಿಡ್ತಾರ ಬೇರೆ ಪ್ರಶ್ನೆ, ಅರೆ ಒಟ್ಟು ಜೋಡಿಸಿಟ್ಟಿದ್ದಾರೆ. ಶ್ರದ್ಧೆ ಗಮನಿಸಬೇಕು, ರಕ್ಷಣೆ ಮಾಡಿಟ್ಟಿದ್ದಾರೆ. ತುಂಬಾ ಅನುಕೂಲ ಆಗ್ಬಹುದು ಮುಂದಿನ ಜನಾಂಗಕ್ಕೆ ಅಂತ ನಂಗೆ ಅನ್ಸುತ್ತೆ. ಆ ದಿನ ಅಲ್ಲಿ ಉಳ್ಕೊಳ್ತೀವಿ ನಾವು. ಅಲ್ಲಿ ಉಳ್ಕೊಂಡು ಮರುದಿನ ನಾವು ಮುಂದಿನ ನಮ್ಮ ಕೊನೆಯ ದಿನದ ಒಂದು ಪ್ರವಾಸವನ್ನ ನಾವು ಡಾರ್ಚಿನಿಗೆ, ಕೊನೆಯ ದಿನ ಡಾರ್ಚಿನಿಗೆ ನಾವು ಬರಬೇಕು. ಆ ಡಾರ್ಚಿನಿಗೆ ನಮ್ಮ ಪ್ರವಾಸವನ್ನ ನಾವು ಆರಂಭ ಮಾಡ್ತೀವಿ. ಓಕೆ, ಈಗ ನೀವು ಹೇಳಿದ್ರಿ ಅಂದ್ರೆ ತುಂಬಾ ಒಂದ್ ರೀತಿ ನೀವು ಹೇಳ್ತಾ ಇದ್ರೆ ನಮ್ ಕಣ್ಣೆದುರಿಗೆ ಎಲ್ಲ ದೃಶ್ಯಗಳು ಕಟ್ಟಿದಂಗೆ ಕಾಣಿಸ್ತಾ ಇದೆ. ನೀವು ಅಂತಿಮ ಕ್ಷಣಗಳಲ್ಲಿ ಕೈಲಾಸ ಯಾತ್ರೆನ ಮುಗಿಸ್ತಕ್ಕಂತ ಸಂದರ್ಭದಲ್ಲಿ ಮತ್ತೆ ಕೈಲಾಸ ಪರ್ವತವನ್ನು ಅಂತಿಮ ಹಂತದಲ್ಲಿ ಒಂದು ಲಾಸ್ಟ್ ವಿಷನ್ ಅಂತ ಏನೋ ನೋಟ್ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಏನೋ ಹಾದೋಯ್ತು ಆಕ್ಚುಲಿ? ನಾವು ಕೈಲಾಸವನ್ನ ಯಾತ್ರೆ ಮುಗಿಸಿದ್ವಾ ಅಂತ ಅನ್ನಿಸ್ತು. ನಮಗೂ ಮುಗಿಸಕ್ ಸಾಧ್ಯ ಆಯ್ತಾ ಅಂತ ಅನ್ನಿಸ್ತು. ಅಂದ್ರೆ ಮನ್ಸಲ್ಲಿ ಬಹಳ ಭಯ ಇತ್ತು, ನಾವು ಮುಗಿಸ್ತೀವ ಇಲ್ವೋ, ನಮ್ಗೆ ಆಗತ್ತಾ ಇಲ್ವೋ, ನಮ್ಮ ಹೆಲ್ತ್ ಪರ್ಮಿಟ್ ಮಾಡುತ್ತೋ ಇಲ್ವೋ, ಇಲ್ಲಿಯ ವೆದರ್ ಪರ್ಮಿಟ್ ಮಾಡುತ್ತೋ ಇಲ್ವೋ, ಲ್ಯಾಂಡ್ ಸ್ಲೈಡ್ ಎಲ್ಲಾದ್ರೂ ಆಗತ್ತಾ ಅನ್ನುವಂತ ಭಯ ಇತ್ತು. ಇನ್ನೊಂದು ಆ ಕುದುರೆಗಳು ಮತ್ತು ಜನ ಹೋಗುದು ನೋಡಿದ್ರೆ ಭಯನೇ ಆಗತ್ತೆ, ಎಲ್ಲಿ ಮಣ್ಣು ಜಾರಿ ಬೀಳುತ್ತಪ್ಪ ಅಂತ ಅನ್ಸುತ್ತೆ. ಈ ಎಲ್ಲದರ ಮಧ್ಯೆ ನಾವು ಮುಗಿಸಿದ್ವಾ ಅನ್ನುವಂತ ಖುಷಿ ಕೊಡುತ್ತೆ, ನಿಜವಾಗ್ಲೂ ಆನಂದ ಆಗುತ್ತೆ. ಮತ್ತೇನಾದ್ರೂ ಹೋಗ್ಬೇಕು ಅನ್ಸತ್ತೆ ನಿಮಗೀಗ? ನಿಜವಾಗ್ಲೂ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. 2 ವರ್ಷದಲ್ಲಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಯಾರಿಗೆ ಹೇಳಿ ಬಂದಿರಾ? ಕೈಲಾಸ ಪರ್ವತಕ್ಕೆ. ಓಕೆ, ಅದ ಪರ್ವತಕ್ಕೆ ಹರಕೆ ಹೊತ್ತು ಬಂದಿರ ಮತ್ತೆ ನನ್ನ ಹತ್ರ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಿ? ಖಂಡಿತ. ನಾನು ಅದು ಪರ್ವತ ಅಂತ ಅನ್ಕೊಂಡಿಲ್ಲ, ನಿಜವಾಗ್ಲೂ ಅದು ಶಿವನೇ ವಾಸವಾಗಿದ್ದಾನೆ ಅನ್ನುವಂತ ಶ್ರದ್ಧೆ ಏನು ಇಡೀ ದೇಶದ ಜನರಲ್ಲಿ, ಪ್ರಪಂಚದ ಜನರಲ್ಲಿ ಇದೆ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೀನಿ, ಮತ್ತೆ ಹಾಗೆ ನಂಗೆ ಅನಿಸಿದೆ, ಅನುಭವ ಆಗಿದೆ. ಅಲ್ಲೇ ಒಂದು ದೇವಸ್ಥಾನ ಇದೆಯೇನೋ, ಅಲ್ಲೇ ಶಿವ ಇದಾನೇನೋ ಅಂತ ಅನಿಸಿದೆ. ಇದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾದಂತ ಅಂಶ ಅಂದ್ರೆ ಅದು ಇಡೀ ಒಂದು ಚೀನಾದ ವ್ಯಾಪ್ತಿಗೆ ಬರೋದ್ರಿಂದ ದಾರಿ ನಿಮಗೆ ಚೀನಾ ಸರ್ಕಾರದಿಂದ ಕೋಆಪರೇಷನ್ ಆಗಿತ್ತು. ಅಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಏನೋ ಜ್ವರ ಬಂದ್ಬಿಡುತ್ತೆ, ಆಕ್ಸಿಜನ್ ಕಡಿಮೆ ಆಗಿ ಪ್ರಜ್ಞೆ ತಪ್ಪಿಬಿಡೋ ಸಾಧ್ಯತೆ ಇರುತ್ತೆ, ಆಮೇಲೆ ಮೂಗಲ್ಲಿ ಸಾಕಷ್ಟು ಬ್ಲಡ್ ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಏನಾದ್ರೂ ಮೆಡಿಕಲ್ ಸೆಂಟರ್ಗಳು ಈ ರೀತಿ ಏನಾದ್ರೂ ಇತ್ತ, ಅಥವಾ ಏನಾದ್ರೂ ನಮ್ ರಿಸ್ಕ್ ನಾವೇ ತಗೋಬೇಕಾ? ಒಂದು ರೀತಿಯಿಂದ ಇದು ದುರಾದೃಷ್ಟ ನಮ್ದು. 1962 ಸ್ವಾತಂತ್ರ್ಯ ಬಂದು 15 ವರ್ಷ ತನಕ ನಮ್ಮ ದೇಶದಲ್ಲಿ ಕೈಲಾಸ ಮತ್ತು ಮಾನಸ ಸರೋವರ ಇತ್ತು. ನಮ್ಮ ನಾಯಕರ ಅವತ್ತಿನ ತಪ್ಪಿನಿಂದಾಗಿ 1962ರ ಯುದ್ಧದಲ್ಲಿ ನಾವು ಚೀನಾಕ್ಕೆ ಬಿಟ್ಟುಕೊಟ್ವಿ. ಇಂಥ ಒಂದು ಶ್ರದ್ಧಾ ಕೇಂದ್ರ, ಇಂಥ ನಮ್ಮೆಲ್ಲರ ನಂಬಿಕೆಯ ಒಂದು ಪ್ರಶ್ನೆ, ಅದನ್ನು ನಾವು ಬಿಟ್ಕೊಡುವಂತ ಸಂದರ್ಭ ಬಂತು. ಇವತ್ತು ಚೀನಾ ಸರ್ಕಾರಕ್ಕೆ ನಾವು ಹಣವನ್ನ ಕಟ್ಟಿ ವೀಸಾಕ್ಕೆ ಇಷ್ಟು ಒದ್ದಾಡಿ ವೀಸಾ ಪಡ್ಕೊಂಡು ಪಾಸ್ಪೋರ್ಟ್ ತೋರಿಸಿ ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಚೀನಾಕ್ಕೆ ಮತ್ತು ಕೈಲಾಸಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಶ್ರದ್ಧಾ ಭಾವನೆ ಇಲ್ಲ. ಶ್ರದ್ಧಾ ಭಾವನೆ ಇರುವುದು ನಮ್ಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ.
ನಂಗೆ ಅನ್ಸುತ್ತೆ ಅಲ್ಲಿ ಹೋಗ್ಲಿಕ್ಕೆ ಮುಂದಿನ ಒಂದು 4-5 ವರ್ಷದಲ್ಲಿ ಪೂರ್ತಿ ಪ್ರವಾಸವನ್ನ ಅವರು ನಿರ್ಬಂಧ ಹೇರಿದ್ರು ಕೂಡ ವಿಶೇಷ ಅಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಈ ತರ ಪ್ರವಾಸಕ್ಕೆ ಭಾರತದಿಂದ ಹೋಗೋರಿಗೆ ಅಲ್ಲಿ ಅಲೋ ಮಾಡಲ್ಲ ಅಂತ ಹೇಳ್ಬೋದು ಅಂತ ಮುಂದಿನ ದಿನಗಳಲ್ಲಿ ಖಂಡಿತ ಇದಾಗುತ್ತೆ. ಯಾಕಂದ್ರೆ ನಮ್ಗೆ ಅವನಾಭಾವ ಸಂಬಂಧ ಇದೆ, ಆ ಕೈಲಾಸ ಜೊತೆ ನಮ್ಮ ಶ್ರದ್ಧೆ ಇದೆ. ಆ ಶ್ರದ್ಧೆ ಚೀನಾದವರಿಗೆ ಬೇಕಾಗಿಲ್ಲ. ಚೀನಾದವರಿಗೆ ಏನ್ ಬೇಕು? ಚೀನಾದವರಿಗೆ ಜಮೀನು ಬೇಕು. ಚೀನಾದವರಿಗೆ ಅಲ್ಲಿ ಅವರ ರಕ್ಷಣಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕು. ಅದನ್ನದು ಮಾಡಿದೆ. ಟಿಬೆಟ್ ಅನ್ನು ಪೂರ್ತಿ ಆಕ್ರಮಣ ಮಾಡಿದೆ ಹೇಗೆ ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕೆ ಟಿಬೆಟಿನ ಜನ ಅವರಿಗೆ ಬೇಕಾಗಿಲ್ಲ, ಟಿಬೆಟಿನ ಭೂಮಿ ಅವರಿಗೆ ಬೇಕಾಗಿದೆ. ಇದೇ ಒಂದು ಪರಿಸ್ಥಿತಿಯನ್ನು ನಾವು ಅಲ್ಲಿ ಎದುರಿಸ್ತೀವಿ. ಓಕೆ ಓಕೆ ಒಟ್ಟ ಏನಂದ್ರೆ ತಾವು ಹೇಳಿದ್ರೆ ಚೀನಾ ಸರ್ಕಾರ ಅಂತ, ಈಗ ನೀವು ಭಾರತ ಸರ್ಕಾರಕ್ಕಾಗ್ಲಿ ಅಥವಾ ಕರ್ನಾಟಕ ಸರ್ಕಾರದ ವತಿಯಿಂದ ಭಾರತ ಸರ್ಕಾರಕ್ಕೆ ಚೀನಾ ಸರ್ಕಾರಕ್ಕೆ ಏನಾದ್ರು ನಮ್ಮ ಮನವಿಯನ್ನ ಲೆಟರ್ನ ಬರೆಯೋದು ಈ ರೀತಿ ಏನಾದ್ರು ಮಾಡ್ತಾರೆ ಅಂದ್ರೆ ಇಲ್ಲಿಂದ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಹೆಚ್ಚಿನ ಫೆಸಿಲಿಟಿ ಕೊಡೋದಿರ್ಬೋದು ಈ ತರದ ಆಂಗಲ್ ನಲ್ಲಿ? ಖಂಡಿತವಾಗಿ. ಒಂದು ಅಲ್ಲಿ ಹೋಗುವಂತವರು ಕೇವಲ ನಮ್ಮ ಈ ಟ್ರಾವೆಲ್ಸ್ ಗಳಿಂದ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದೆ. ಸಹಜವಾಗಿ ನಾವು ಟ್ರಾವೆಲ್ಸ್ ಮುಖಾಂತರ ಹೋಗಬೇಕು. ಸುಮಾರು 14 ಟ್ರಾವೆಲ್ಸ್ಗೆ ಚೀನಾ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಅದರಲ್ಲಿ ಕರ್ಕೊಂಡು ಹೋಗುವಂತವರು 5-6 ಟ್ರಾವೆಲ್ಸ್ ಅವರು ಮಾತ್ರ. ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಯನ್ನ, ಯಾವುದೇ ರೀತಿಯ ರಿಸ್ಕ್ ಅನ್ನ ಇವತ್ತು ಟ್ರಾವೆಲ್ಸ್ ಅವರು ತಗೊಂತಾ ಇಲ್ಲ, ಅಥವಾ ಸರ್ಕಾರನೂ ತಗೊಂತಾ ಇಲ್ಲ, ಭಾರತ ಸರ್ಕಾರನೂ ತಗೊಂತಾ ಇಲ್ಲ, ಚೀನಾ ಸರ್ಕಾರನೂ ತಗೊಂತಾ ಇಲ್ಲ. ಹೋದವನು ಶಿವನ ಪಾದ ಅಷ್ಟೇ ಅನ್ನುವಂತ ಸ್ಥಿತಿ ಇವತ್ತಿದೆ ಅಲ್ಲಿ. ಒಂದು ಆರೋಗ್ಯ ದೃಷ್ಟಿಯಿಂದ ಇಷ್ಟೊಂದು ವಯಸ್ಸಾದವರು ಹೋಗ್ತಾರೆ, ಅಥವಾ ಯಾವುದೋ ಒಂದು ಕಾಯಿಲೆ ಇದ್ದವರು ಹೋಗ್ತಾರೆ, ಶ್ರದ್ಧೆಯಿಂದ ಹೋಗ್ತಾರೆ, ಅಥವಾ ಟ್ರೆಕ್ಕಿಂಗ್ ಅಂತ ವಿದೇಶಿಯರು ಬರ್ತಾರೆ. ಇಂಥವರಿಗೆ ಯಾರಿಗೂ ಕೂಡ ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ. ಎರಡನೇದು ಬಹಳ ತೊಂದರೆ ಕೊಡ್ತಾರೆ ನಮಗೆ. ವೀಸಾ ಮತ್ತು ಪಾಸ್ಪೋರ್ಟಿನ ಚೆಕಿಂಗ್ ಇರ್ಬೋದು, ಯಾವ್ದಕ್ಕಿರ್ಬೋದು ಬಹಳ ತೊಂದರೆ ಕೊಡ್ತಾರೆ. ಮೂರನೇದು, ನಾವು ಹೋದ ಹಿಂದಿನ ದಿನ ಒಬ್ಬ ಬ್ರಿಟಿಷ್ ಪ್ರಜೆ ಬಂದಿದ್ದ, ಅವನ ಲ್ಯಾಪ್ಟಾಪ್ ಅಲ್ಲಿ ದಲೈಲಾಮನ ಫೋಟೋ ಇತ್ತಂತೆ. ಆ ದಲೈಲಾಮನ ಫೋಟೋ ಇದೆ ಅಂತ ಕಾರಣಕ್ಕಾಗಿ ಪಕ್ಕದ ನದಿಗೆ ಅವರ ಒಂದು ಲ್ಯಾಪ್ಟಾಪ್ ಅನ್ನು ಎಸ್ಬಿಟ್ಟು ನೀನು ವಾಪಸ್ ಹೋಗುವಂತ ಒದ್ದೋಡಿಸಿದ್ದಾರೆ. ಈ ರೀತಿ ಒಂದು ಮಾನಸಿಕತೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಬಹಳ ಬಡತನ ಇದೆ ಟಿಬೆಟ್ ನಲ್ಲಿ, ಒಟ್ಟಾರೆ ಬಹಳ ಬಡತನ ಇದೆ. ಅವರಿಗೆ ಟಿಬೆಟಿನ ಜನಕ್ಕೆ ನಮ್ಗೇನೋ ಅನುಕೂಲ ಮಾಡಿಕೊಡುವಂತ ಸ್ಥಿತಿಯಲ್ಲಿ ಅವರು ಇಲ್ಲ. ಆದ್ರೆ ಚೀನಾ ಮತ್ತು ಭಾರತ ಇವತ್ತು ಇದನ್ನು ಗಮನಿಸಬೇಕು. ನಮ್ಮ ಶ್ರದ್ಧಾ ಕೇಂದ್ರ ಹೇಗೂ ಬಿಟ್ಕೊಟ್ಟಾಗಿದೆ, ಆದ್ರೆ ಅಲ್ಲಿಗೆ ಭಕ್ತರು ಹೋಗುವಂತ ಸ್ಥಿತಿಯಲ್ಲಾದ್ರೂ ಅದನ್ನು ಇಡುವಂತ ರೀತಿಯಲ್ಲಿ ಸರ್ಕಾರ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಕೂಡ ಎಕ್ಸ್ಟರ್ನಲ್ ಅಫೇರ್ಸ್ ಗೆ ನಾನು ಬರೀಬೇಕು ಅನ್ನುವಂತ ಯೋಚನೆಯಲ್ಲಿದ್ದೀನಿ. ಓಕೆ, ಶೋಭಾ ಕರಂದ್ಲಾಜೆ ಅವರು ತಾವು ಇದುವರೆಗೂ ಟಿವಿ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿಗಳನ್ನ ತಮ್ಮ ಯಾತ್ರೆ ಬಗ್ಗೆ ಹಂಚಿಕೊಂಡಿದ್ದಾರೆ. ತಮಗೆ ಟಿವಿ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇದಿಷ್ಟು ಒಟ್ಟಾರೆ ಶೋಭಾ ಕರಂದ್ಲಾಜೆ ಅವರ ಒಂದು ಯಾತ್ರೆಯ ಅನುಭವಗಳು. ಎಲ್ರಿಗೂ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಯಾತ್ರೆ ಹೋಗಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ಈ ರೀತಿ ಎಲ್ಲರ ಆಸೆ ಈಡೇರಲಿ ಅನ್ನೋದು ಈ ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ. ಅಷ್ಟೇ ಅಲ್ಲ, ಈಗ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇದೆ. ಅಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೀಗ ಭಾಷಣವನ್ನ ಮಾಡ್ತಿದ್ದಾರೆ. ಈಗ ನಾವು ನೇರವಾಗಿ ಮುಖ್ಯಮಂತ್ರಿಗಳ ಭಾಷಣವನ್ನ ಕೇಳೋಣ.